ಘಟಕ ಒಂದರಂತೆ ಮಾಸಿಕ ಬಿಲ್ ಅನ್ನ ತಗೋತಾ ಇದೀವಿ ಅನ್ನುವಂತ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದ್ರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂತ 1.25 ಪೈಸೆ ಬದಲಾಗಿ 23 ಮೇದಿಂದ ಅದು 11 ರೂಪಾಯಿ ತರ ಈಗಾಗಲೇ ಶುಲ್ಕ ಅವರು ತಗೊಳ್ಳುವಂತದನ್ನ ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದ್ರು, ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ 25/9/24ರಲ್ಲಿ 10.1 HP ಇಂದ 20 HP ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ 1.25ರಂತೆ ಶುಲ್ಕವನ್ನು ಎಲ್ಲಾ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂತ ಹೇಳಿ ಆದೇಶ ಮಾಡಲಾಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಧ್ಯಕ್ಷ. ಆದ್ರೆ 1 ರಿಂದ 20 HP ವರೆಗೆ ಇರ್ತಕ್ಕಂತ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷ. ಅವರಿಗೆ 1.25 ಪೈಸೆ ಅಂತೆ ಅವರು ತುಂಬೋದಿಕ್ಕೆ ರೆಡಿ ಇದ್ದಾರೆ, ತುಂಬತಾನೆ ಬಂದಿದ್ದಾರೆ. ಆದ್ರೂ ಕೂಡ ಇದರಲ್ಲಿ ಎಲ್ಲಾ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದ್ರೆ 20 ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದ್ರೆ 10 ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷ. ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ, ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂತ ಹೇಳಿ ಹೆಸ್ಕಾಂನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷ. ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದೀವಿ, ನೇಕಾರರಂತೂ ಗೋಳು ನೋಡಕ್ ಆಗ್ತಾ ಇಲ್ಲ ಅಧ್ಯಕ್ಷ. ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ, ಈ ಒಂದು ಇಡೀ ಕರ್ನಾಟಕದ 20 ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಬಹಳ ದೊಡ್ಡ ಅಮೌಂಟ್ ಅಲ್ಲ, ಅದನ್ನ ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷ. ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷ, ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ರು 1 ರಿಂದ 10 HP ವರೆಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿ. ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ, ನವೆಂಬರ್ನಲ್ಲಿ ಆದೇಶ ಆಗಿದೆ. ಆ ಮೇಕ್ಕಿಂತಲೂ ಪೂರ್ವದಿಂದ ಮತ್ತು ನವೆಂಬರ್ ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ ಅನ್ನು ಅವರೇ ಭರಿಸಬೇಕು. ಕೇವಲ 20 ಅಥವಾ 30 ಕೋಟಿ ಅಷ್ಟೇ ಅಲ್ಲ ಮೇಡಮ್, 120 ಕೋಟಿ ಮನ್ನಾ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ 1 ರಿಂದ 10 HP ವರೆಗೆ. ಪುನಃ 1 ರಿಂದ 10 HP ಆದ್ಮೇಲೆ 10 ರಿಂದ 20 HP ಅವರು ಕೂಡ ಬಂದ್ರು, ಅವ್ರಿಗೂ ಕೂಡ ನಾವು ₹1.25 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಿಳುವಳಿಕೆ ಪ್ರಕಾರ 10 ರಿಂದ 20 ಕೋಟಿ ಅಲ್ಲ, 120 ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ರು ಕೂಡ ಇದನ್ನು ಭರಣಾ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಅವ್ರ ಮೇನ್ ಪ್ರಶ್ನೆ ಏನಂದ್ರೆ, ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ 6-7 ತಿಂಗಳು ಏನಿದೆ ಆ ಹಣವನ್ನ ನೇಕಾರರೇ ಭರಿಸಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ. ಅದಕ್ಕೆ ಅದನ್ನ ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನ ಮಾಡಬೇಡಿ ಅಂತೇಳಿ ಸಿದ್ದು ಸೌದಿ ಅವರು ಕೂಡ ಬಂದಿದ್ರು. ಅದನ್ನ ನನ್ನ ಕಡೆ ಕಷ್ಟ. ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರೋಸ್ಪೆಕ್ಟಿವ್ ಆಗೋದಿಲ್ಲ. ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗೋದಿಲ್ಲ. ಯಾವ ದೇಶನಿಂದ ಯಾವ ತಾರೀಕಿನಿಂದ ಆದೇಶ ಮಾಡಿರ್ತೀವಿ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿನ ನನಗೆ ಮನ್ನಾ ಮಾಡಿಸೋದು. ಆದ್ರೂ ಕೂಡ ನೀವೇನಾದ್ರೂ ಮನವಿ ಕೊಟ್ಟಿದ್ದು, ನೀವು ಮನವಿ ಮಾಡ್ತಾ ಇದ್ದೀರಿ, ಅದನ್ನ ಪರಿಶೀಲನೆ ಮಾಡಿ ಅಂತ ಹೇಳಿ ಖಂಡಿತ ನಾನು ಪರಿಶೀಲನೆ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ 120 ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದೀವಿ ಅಂತಕ್ಕಂಥದ್ದು ಹೇಳಿದ್ರು, ಅದನ್ನ ಸ್ವಾಗತ ಮಾಡ್ತೇವೆ. ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇರುತ್ತೆ ಅಧ್ಯಕ್ಷ. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನ ಮನ್ನಾ ಮಾಡಿದ್ರೆ ನಮ್ಮ ರಾಜ್ಯದ ಎಲ್ಲಾ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತ್ ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ, ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್, ತಮ್ದಲ್ಲ ಅವ್ರದೇ ಇದೆ, ನಿಮ್ದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ. ನಾನೇನ್ ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದ್ರೆ ಅವತ್ತಿನಿಂದ ಮಾತ್ರ ಆಗ್ತದೆ, ಅದು ಹಿಂದಿನ ನಾವು ಮಾಡಕ್ ಆಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ
ಅದನ್ನ ದಂಡ ಮತ್ತು ಕೊಡಬೇಕಾದಂತ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದ್ರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ, ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ ಕೆಲವೊಬ್ರು ಮಾತ್ರ ತುಂಬಿಲ್ಲ. ಆದ್ರೂ ಕೂಡ ನಾನೇನ್ ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದ್ರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನ್ ಜವಾಬ್ದಾರಿ ತಗೊಳಕ್ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.